ಭೂಗಳ್ಳರ ಪಾಲಾಗ್ತಿದೆಯಾ ಸರ್ಕಾರದ ಗೋಮಾಳ ಜಾಗ? ಇದೇ ವಿಚಾರಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಸುದ್ದಿ ಮಾಡ್ತು. ಈ ಸುದ್ದಿಯ ನಂತರ ಸರ್ಕಾರದ ಅಧಿಕಾರಿಗಳು ಅಂದ್ರೆ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಭೂಗಳ್ಳರ ಪಾಲಾಗ್ತಿದೆಯಾ ಹಾಗಾದ್ರೆ ಸರ್ಕಾರದ ಗೋಮಾಳ ಜಾಗ ಎನ್ನುವಂತ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ವರದಿ ನಂತರ ಎಚ್ಚೆತ್ತ ಜಿಲ್ಲಾಧಿಕಾರಿ. ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದು ಸರ್ಕಾರದ 4 ಎಕರೆ ಜಾಗದಲ್ಲಿ ನಿರ್ಮಾಣವಾಗ್ತಾ ಇದೆ ನೋಡಿ ಲೇಔಟ್. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಸುದ್ದಿ. ಇದು ನಾನು ತಹಶೀಲ್ದಾರ್ಗೆ ರಿಪೋರ್ಟ್ ಅನ್ನು ಕೊಡೋಕೆ ಹೇಳಿದ್ದೀನಿ. ವರದಿ ಬಂದ ನಂತರ ಕ್ರಮಕ್ಕೆ ಮುಂದಾಗ್ತೀನಿ. ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ದಯಾನಂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಲಹಂಕ ಹೋಬಳಿಯ ಸರ್ಕಾರಿ ಗೋಮಾಳದ ಬಗ್ಗೆ ವರದಿಯನ್ನು ಮಾಡಿದ್ವಿ. ಸಿಂಗನಾಯಕನಹಳ್ಳಿ ಸರ್ವೆ ನಂಬರ್ 111ರಲ್ಲಿ ಸರ್ಕಾರಿ ಗೋಮಾಳದ ಬಗ್ಗೆ ವರದಿ ಆಗಿರುವಂಥದ್ದು. ಇದು ಕೂಡ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ತಹಶೀಲ್ದಾರೇ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅನಧಿಕೃತವಾಗಿ ಲೇಔಟ್ ನಿರ್ಮಾಣ ಆಗ್ತಾ ಇದೆ, ಅದನ್ನ ನಾವು ಡೆಮಾಲಿಷ್ ಮಾಡ್ತೀವಿ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಸ್ವತಃ ತಹಶೀಲ್ದಾರ್ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ತಹಶೀಲ್ದಾರ್ ಅನಿಲ್ ಹೇಳಿಕೆ ಇದು. ಅನಧಿಕೃತವಾಗಿ ಲೇಔಟ್ ನಿರ್ಮಾಣ ಆಗ್ತಾ ಇದೆ, ಅನಧಿಕೃತವಾಗಿ ಲೇಔಟ್ ನಿರ್ಮಾಣ ಆಗ್ತಾ ಇರುವುದನ್ನ ನಾವು ತಡಿತೀವಿ, ಡೆಮಾಲಿಷ್ ಅನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ತಹಶೀಲ್ದಾರ್ ಅನಿಲ್ ಹೇಳಿಕೆ ಇದು. ಏನು ರೆವಿನ್ಯೂ ಲೇಔಟ್ ಅಲ್ಲಿ ರೆವಿನ್ಯೂ ಜಾಗದಲ್ಲಿ ಅಪಾರ್ಟ್ಮೆಂಟ್ ಇದನ್ನ ಲೇಔಟ್ ಮಾಡಬಾರ್ದು ಅಂತ ಎರಡನೇದು ನಿರ್ಬಂಧ. ಅದು ನೀವು ಕೊಟ್ಟ ಮೇಲೆ ಆಯ್ತು, ಇನ್ನೊಂದು ಲಕ್ಷ ಕೊಟ್ಟರು, ಅದ್ರ ಮೇಲೂ ನಾನು ಡೈರೆಕ್ಷನ್ ಕೊಟ್ಟರೆ ಅದ್ರ ಮೇಲೆ ಸೆಷನ್ ಅಲ್ಲೂ ಚರ್ಚೆ ಆಗಿದೆ, ಅದಕ್ಕೊಂದು ನಿರ್ಣಯವೂ ಆಗುತ್ತೆ. ದಟ್ ಗುಡ್. ನಿಮ್ಮಿಂದಾಗಿ ಅದು ಪ್ರಶ್ನೆ ಒಂದು ನಿಮಿಷ ಪ್ರಶ್ನೆ ಹೋಗಿ ಒಂದು ಲಾಜಿಕ್ ಎಂಡ್. ನಾನು ಮತ್ತೆ ನೀವು ಹೇಳೋದಕ್ಕಿಂತ ಮುಂಚೆಯಿಂದನೂ ನಾನು ಕಮಿಟಿ ಸಿಎಂ ಮೀಟಿಂಗ್ ಅಲ್ಲಿ ಮಿನಿಸ್ಟರ್ ಮೀಟಿಂಗ್ ಅಲ್ಲೆಲ್ಲ ಹೇಳ್ತಾ ಇದ್ದೀನಿ. ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಹೋಗಿತ್ತು, ಹೈಕೋರ್ಟಿಂದ ಆರ್ಡರ್ ಆಗಿ ಬಂತು. ಆರ್ಡರ್ ಆಗಿ ಬಂದಿರೋ ಪ್ರಕಾರ ಖಾತೆ ಆಗಿದೆ. ಏನು ವಿಲೇಜ್ ನೇಮ್ ಅಥವಾ ಹೋಬಳಿ ನೇಮ್ ಮಿಸ್ಟೇಕ್ ಆಗಿದೆ, ಅದನ್ನು ರೆಕ್ಟಿಫಿಕೇಷನ್ಗೋಸ್ಕರ ಸ್ಪೆಷಲ್ ತಹಸೀಲ್ದಾರ್ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಕಳಿಸಿದ್ರೆ ಮುಂದುವರೆದು ಅಲ್ಲೇನು ಇಲ್ಲಿಗಲ್ ಲೇಔಟ್ ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ. ಆ ಇಲ್ಲಿಗಲ್ ಲೇಔಟ್ನ ಎಂಟ್ರಿ RTCಯಲ್ಲಿ ಎಂಟ್ರಿ ಮಾಡೋದಕ್ಕೆ ಮಾನ್ಯ ಉಪಯೋಗ ಅಧಿಕಾರಿಗಳು ಕಳಿಸಿದ್ದೀವಿ. ಅವರಿಂದ ಆರ್ಡರ್ ಆಗಿ ಬಂದ ತಕ್ಷಣ RTCಯಲ್ಲಿ ಎಂಟ್ರಿ ಮಾಡ್ತೀವಿ. ಆಮೇಲೆ ಇಲ್ಲಿಗಲ್ ಲೇಔಟ್ ಮಾಡಿದವರಿಗೆ ಈಗ ಆಲ್ರೆಡಿ ನೋಟಿಸ್ ಕೊಟ್ಟು ಇವತ್ತೇ ಮಧ್ಯಾಹ್ನ 3 ಗಂಟೆಗೆ ಹಿಯರಿಂಗ್ ಇತ್ತು. ಮೀಟಿಂಗ್ ಇರೋದ್ರಿಂದ ಪೋಸ್ಟ್ಪೋನ್ ಆಗಿ ಮಂಗಳವಾರ ಹೋಗಿದೆ. ಅದೊಂದು ಹಿಯರಿಂಗ್ ಕಂಡಕ್ಟ್ ಮಾಡಿ ಅನಥರೈಸ್ಡ್ ಲೇಔಟ್ ಇದ್ದರೆ ಅದನ್ನು ಡೆಮೊಲೇಷನ್ ಕೂಡ ನಾವು ಆರ್ಡರ್ ಮಾಡ್ತೀವಿ. ಸ್ಪೆಷಲ್ ತಹಶೀಲ್ದಾರ್ ಆದೇಶ ಮಾಡಿಲ್ಲ, ಹೈಕೋರ್ಟ್ ಆದೇಶ ಮಾಡಿದ್ರು. ಮೇಡಮ್ ಈಗ ಏನು ಅಲ್ಲಿ ಖಾತೆಗೆ ಸಂಬಂಧಪಟ್ಟಂಗೆ ಏನು ಟ್ರಾನ್ಸಾಕ್ಷನ್ ನಡೆದಿದೆ ಅದು ಆ್ಯಸ್ ಪರ್ ಹೈಕೋರ್ಟ್ ಡೈರೆಕ್ಷನ್, ಹೈಕೋರ್ಟ್ ಆರ್ಡ್ರಿಂದ ಆಗಿರೋಂಥದ್ದು. ಅಲ್ಲಿ ಇಲ್ಲಿಗಲ್ ಲೇಔಟ್ ಏನು ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಕೊಟ್ಟು ಇವತ್ತು ಹಿಯರಿಂಗ್ ಮಾಡಬೇಕಾಗಿತ್ತು. 100% ಇಲ್ಲಿಗಲ್. ಇಷ್ಟೆಲ್ಲ ಗೊತ್ತಿದ್ರು ಹೆಂಗೆ ಸರ್? ಪ್ರೊಸೀಜರ್ ಇದೆ. ಇಲ್ಲಿಗಲ್ ಅಂದ ತಕ್ಷಣ ನೀವು ಹೋಗಿ ಡೈರೆಕ್ಟಾಗಿ ಹೊಡೆಯೋಕ್ಕಾಗಲ್ಲ. ಪ್ರೊಸೀಜರ್ ಇದೆ. ಅವರಿಗೆ ನಾವು ನೋಟಿಸ್ ಕೊಟ್ಬಿಟ್ಟು ರೆಕಾರ್ಡ್ ಕಾಲ್ ಫಾರ್ ಮಾಡಬೇಕಾಗುತ್ತೆ. ಅವರು ಇಲ್ಲಿಗಲ್ ಅಂತ ಗೊತ್ತಿದ್ದು ಅಷ್ಟು ಧೈರ್ಯವಾಗಿ ಕಟ್ತಾ ಇದ್ದಾರೆ ಅಂದರೆ ಲೇಔಟ್ ನಿರ್ಮಾಣ ಮಾಡ್ತಿದ್ದಾರೆ ಅಂದರೆ ಒಂದು ಕಡೆ ಡಿಪಾರ್ಟ್ಮೆಂಟ್ ಸುಮ್ಮನಾಗಿದೆ. ಸೋಮೋಟೋ ನಾನು ಹೋಗಿ ಹೊಡೆಯೋಕ್ಕಾಗಲ್ಲ. ಅವರಿಂದ ರೆಕಾರ್ಡ್ಸ್ ಕಾಲ್ ಫಾರ್ ಮಾಡಬೇಕಾಗುತ್ತೆ. ಅವ್ರಿಗೆ ಕಾಲಾವಕಾಶ ಕೊಡಬೇಕಾಗುತ್ತೆ ರೆಕಾರ್ಡ್ಸ್ ಕೊಡೋಕ್ಕೆ. ರೆಕಾರ್ಡ್ಸ್ ಕೊಡೋದಕ್ಕೆ ಅವ್ರು ವಿಫಲರಾದಾಗ ನಾನು ಒಂದು ಆದೇಶ ಮಾಡಿಬಿಟ್ಟು ಡೆಮಾಲಿಷನ್ ಮಾಡಬೇಕಾಗುತ್ತೆ. ಸರ್ ಹೈಕೋರ್ಟ್ ದಿಕ್ ತಪ್ಪಿಸಿದ್ರ ದಾಖಲಾತಿಯಲ್ಲಿ ಗೊತ್ತಿದೆಯಮ್ಮ. ನಾನು ಅವ್ರಿಗೆಲ್ಲ ತಹಸೀಲ್ದಾರ್ಗೆಲ್ಲ ಡೈರೆಕ್ಷನ್ ಕೊಟ್ಟು ವೆರಿಫೈ ಮಾಡಲಿಕ್ಕೆಲ್ಲ ಹೇಳಿದ್ದೀನಿ. ಅದರಲ್ಲಿ ಕೋರ್ಟ್ ಆರ್ಡ್ರ್ ಇದೆ, ನೀವು ಇದನ್ನು ಖಾತೆ ಮಾಡಿರೋದು ತಪ್ಪು ಅಂತ ಹೇಳಿರೋದಲ್ವಾ? ಹೌದು, ನಾನು ತಹಸೀಲ್ದಾರ್ಗೆ ರಿಪೋರ್ಟ್ ಕೂಡ ಕೇಳಿದ್ದೀನಿ. ತಗೊಂಡೆ ಫರ್ದರ್ ಏನು ಆ್ಯಕ್ಷನ್ ತಗೋಬೇಕು ನಾನು ತಗೊಳ್ತೇನೆ. ಮೇಲ್ನೋಟಿಗೆ ಒಳನೋಟಿಗೆ ಅಂತ ಇಲ್ಲ. ಕೋರ್ಟ್ ಆರ್ಡ್ರಲ್ಲಿ ಹೆಸರುಘಟ್ಟ ಹೋಬಳಿ ಅಂತಿದೆ, ಇಲ್ಲಿ ಸಿಂಗನಾಯಕನಹಳ್ಳಿಲಿ ಹೆಸರುಘಟ್ಟ ಹೋಬಳಿಯಲ್ಲಿ ಅಲ್ಲಿ ಇಲ್ಲ ಅಂತ ಹೇಳಿ ಜಾಲ ಹೋಬಳಿಲಿ ಖಾತೆ ಮಾಡಿದ್ದಾರೆ. ಅಲ್ಲ, ಯಾವುದು ಯಲಹಂಕ ಹೋಬಳಿಲಿ ಖಾತೆ ಮಾಡಿದ್ದಾರೆ ಅಂತ ಪ್ರಶ್ನೆ. ಬಹುಶಃ ಆ ವಿಲೇಜ್ ಹೆಸರು ಈ ಹೆಸರುಘಟ್ಟ ಹೋಬಳಿಲಿ ಎಲ್ಲೂ ಇಲ್ಲ. ಫಸ್ಟ್ ಆಫ್ ಆಲ್ ಆ ವಿಲೇಜ್ ಹೆಸರೇ ಇಲ್ಲ. ಬಹುಶಃ ಹೋಬಳಿಯನ್ನು ಅವ್ರು ಮೆನ್ಷನ್ ಮಾಡ್ಬೇಕಾದ್ರೆ ತಪ್ಪಾಗಿರಲಬಹುದು ಅಥವಾ ಇದು ಇರ್ಬೋದು. ಅದಕ್ಕೆ ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ಬಂದಮೇಲೆ ವೆರಿಫೈ ಮಾಡಿಬಿಟ್ಟು ನಾವು ಡಿಸಿಷನ್ ತೊಗೊಳ್ತೀನಿ, ಆ್ಯಕ್ಷನ್ ಆರ್ಡರ್ ಮಾಡ್ತೇನೆ. ಕ್ರಮ ತಪ್ಪು ಅಂತ ಆದರೆ ಕ್ರಮಕ್ಕೆ ಮುಂದಾಗ್ತೇವೆ, ರದ್ದು ಮಾಡ್ತೇವೆ ಅಲ್ವಾ? ಅವಾಗ ಅವ್ರು ಕೋರ್ಟಲ್ಲಿ ಆರ್ಡರ್ ಆಗಿರೋದ್ರಿಂದ ಕೋರ್ಟಲ್ಲಿ ಹೋಗಿ ಅವ್ರು ಕರೆಕ್ಷನ್ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೋಬೋದು. ಇಲ್ಲ ತಪ್ಪು ಅನ್ನೋದಿದ್ರೆ ಡಿಸಿಷನ್ ಆಗುತ್ತೆ. ನಮ್ಮ ರಿಪೋರ್ಟ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಆಮೇಲೆ ರಿಪೋರ್ಟ್ ಕೊಟ್ಟಿದ್ದೀವಿ.